Park the Creative School for Quality and Innovative Education। करें एक बेहतर कल की शुरुआत आज से। पिछले 9 दिन से लगातार चल रहे विलेज एडमिनिस्ट्रेटिव ऑफिसर के धरने पर पहुंचे एक्स एमएलसी विजय सिंह। नमस्कार, नौशा रानी, आप देख रहे हैं बीके न्यूज। बीके न्यूज में आपका स्वागत है। बसों कल्याण मिनी विधानसौदा तहसील ऑफिस के सामने 10 फरवरी 2025 से विलेज एडमिनिस्ट्रेटिव ऑफिसर्स अपने मांगों को लेकर धरने पर बैठे हैं। विलेज एडमिनिस्ट्रेटिव ऑफिसर्स अपनी मांगों को लेकर पिछले 9 दिन से धरने पर बैठे हैं, लेकिन सरकार की ओर से अब तक कोई भी फैसला नहीं लिया गया। धरने के 9वें दिन बसों कल्याण कांग्रेस लीडर एक्स एमएलसी केपीसीसी स्टेट जनरल सेक्रेटरी विजय सिंह धरने की जगह पहुंचकर तलाटी गिरदावर से उनकी समस्या और मांगों को सुनते हुए आश्वासन दिया कि सरकार तक आपकी इन मांगों को पहुंचाएंगे। जल्द से जल्द आपके समस्याओं का हल निकाला जाएगा। इस मौके पर विलेज एडमिनिस्ट्रेटिव तालुका प्रेसिडेंट काशीनाथ चनकापुरे के अलावा तलाटी गिरदावर संघ के मेंबर्स, कांग्रेस लीडर्स, कार्यकर्ताएं मौजूद रहे। प्रधान कार्यदर्शी शिवानंद नायक ಅವರಿಗೆ 2 ತಿಂಗಳ ಹಿಂದೆ ಒಂದು ಕೇಸ್ ಓಪನ್ ಮಾಡಿ ಅವರಿಗೆ ಸಸ್ಪೆಂಡ್ ಮಾಡೋ ಮುಖಾಂತರ ನಮ್ಮ ಈ ಮುಷ್ಕರವನ್ನು ಹಾಕಬೇಕು ಏನು ತಾವೆಲ್ಲರೂ ಸ್ಟ್ರೈಕ್ ಕೂತ್ಕೊಂಡಿದ್ದೀವಿ ಬಸವ ಕಲ್ಯಾಣ ತಾಲೂಕಿನ ತಹಸೀಲ್ ಆಫೀಸ್ ಮುಂದೆ। ನಿಮ್ಮ ಅಧ್ಯಕ್ಷರಾದ ನಮ್ಮ ಕೆಆರ್ಕೆ ಗಿರಿ ಸಿಲ್ಕ್ ಅಂಡ್ ಸಾರಿ 7 ಹೆವನ್ ಗೋಲ್ಡನ್ ಸೂಪರ್ ಮಾರ್ಟ್ 50% ಆಫ್। ನಿಮ್ಮ ಅಧ್ಯಕ್ಷರಾದ ನಮ್ಮ ಕಾಶಿನಾಥ್ ಅವರು ಮೊನ್ನೆಯಿಂದ ಫೋನ್ ಮಾಡ್ತಾ ಇದ್ದಾರೆ, ಮಾಡ್ಬಿಟ್ಟು ಬರಬೇಕು ಅಂತ ಹೇಳಿದ್ರು। ನಾನು ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದೆ, ಮತ್ತೆ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಅದ್ರ ಬಗ್ಗೆ ಅರಿವಿದೆ ನಮಗೆ। ಮತ್ತೆ ನೀವು ದಿನಾಲು ಹೋಗಿ ಏನ್ ಕೆಲಸ ಮಾಡ್ತಾ ಇದ್ದೀರಿ ಅದಕ್ಕೆಲ್ಲ ನಾವೆಲ್ಲರೂ ಎಲ್ಲ ರಾಜಕಾರಣಿಗಳಿರ್ಲಿ ಎಲ್ಲರೂ ಮತ್ತೆ ಜನರು ಎಲ್ಲರೂ ಆಭಾರಿಯಾಗಿದ್ದಾರೆ ಅಂತ ಫಸ್ಟ್ ಹೇಳಕ್ಕೆ ಇಚ್ಛೆ ಪಡ್ತೀನಿ। ಎಲ್ಲರಿಗೂ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಏನೇನು ಜನರುಗಳಿಗೆ ಏನೇನು ಅವ್ರಿಗೆ ಕಷ್ಟ ಆಗ್ತದೆ ಇವೆಲ್ಲ ಇದು ಏನಿದೆ 21 ಮೂಲಭೂತ ಸೌಕರ್ಯಗಳಿವೆ, ಎಲ್ಲ ಆಧಾರ್ ಸೀಡಿಂಗು ಎಲ್ಲ ಮಾಡ್ತೀರಲ್ಲ ಅದೆಲ್ಲ ಅವರಿಗೆ ದಿನನಿತ್ಯ ಬೇಕಾಗಿರೋ ಕೆಲಸ ಮಾಡ್ತಿರ್ತಾವೆ। ಅದಕ್ಕೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಅದ್ರ ಬಗ್ಗೆ ಸಂಶಯನೇ ಇಲ್ಲ। ಪ್ರಮೋಷನ್ ಆಗ್ತಾ ಇಲ್ಲ, ಬಹಳಷ್ಟು ಒಂದು 18-20 ವರ್ಷದಿಂದ ಏನಿದ್ದೀರಿ ಅದೇ ಪ್ರಮೋಷನ್ ಆಗ್ತಾ ಇಲ್ಲ, ಅದೇ ಜಾಬ್ ಮಾಡ್ತಾ ಇದ್ದೀರಿ, ಮತ್ತೆ ಅದೇ ಡೆಸಿಗ್ನೇಷನ್ ಅದೇ ಇದೆ, ಸ್ಯಾಲ್ರಿನೂ ಅದೇ ಇದೆ। ಸೊ ಇದ್ರ ಬಗ್ಗೆನೂ ಚರ್ಚೆ ಮಾಡಬೇಕು। ಇದಕ್ಕಾಗಿ ಇವಾಗ ಕಾಂಗ್ರೆಸ್ ಪಕ್ಷದ ಸರ್ಕಾರವಿದೆ, ಸೊ ನಾವು ದೀರ್ಘವಾಗಿ ನಾನೇ ಅಂತ ಹೇಳಕ್ ಆಗಲ್ಲ ನಿಮ್ಗೆ, ಅದಕ್ಕೆ ನಾವು ಸಚಿವರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಇದು ಗಮನಕ್ಕೆ ಬಂದಿರ್ತದೆ ಆಗ್ಲೇ, ಹೌದಲ್ವಾ? ನೀವು ಎಲ್ಲಾ ಕಡೆ ಮಾಡ್ತಾ ಇದ್ದೀರಿ, ಬರೀ ಇಲ್ಲಿ ನಮ್ಮ ಬೀದರ್ ಡಿಸ್ಟ್ರಿಕ್ಟ್ ಅಲ್ಲಿ ಮಾಡ್ತಾ ಇಲ್ಲ, ಬಸವ ಕಲ್ಯಾಣ ತಾಲೂಕಲ್ಲಿ ಮಾಡ್ತಾ ಇಲ್ಲ, ಎಲ್ಲಾ ಕಡೆ ಮಾಡ್ತಾ ಇದ್ದೀರಿ ತಾವು, ಅದಕ್ಕೆ ಇದು ಅವ್ರ ಗಮನಕ್ಕೆ ಬಂದಿದೆ। ಆದ್ರೇನು ನಾನು ಇನ್ನೊಂದ್ಸಲ ಪರ್ಸನಲ್ ಆಗಿ ಅವ್ರಿಗೆ ಭೇಟಿ ಮಾಡಿ ಇದೆಲ್ಲ ಈ ತರ ಪ್ರಾಬ್ಲಮ್ ಇದೆ, ಆಮೇಲೆ ನಮಗೂ ಗೊತ್ತಾಗ್ತಾ ಇದೆ ಈ ತರ ಪ್ರಾಬ್ಲಮ್ ಇದೆ, ಜೆನ್ಯೂನ್ ಪ್ರಾಬ್ಲಮ್ಸ್ ಇದೆ, ಹೌದಲ್ವಾ? ನಾವು ಡಿಸಿಷನ್ ತಗೊಳಂಗಿಲ್ಲ, ಆದ್ರೆ ಸರ್ಕಾರ ಜೊತೆ ಮಾತಾಡ್ಕೊಂಡು ಸಚಿವರಿದ್ದಾರೆ ಅವ್ರ ಜೊತೆ ಪರ್ಸನಲ್ ಕೂತ್ಕೊಂಡು ಮಾತಾಡಿ ನಿಮ್ಮ ಬೇಡಿಕೆಗಳು ಏನೇನಿದೆ ಅದರಲ್ಲಿ ಎಷ್ಟಾಗುತ್ತೆ, ಎಷ್ಟು ಬೇಗ ಆಗುತ್ತೆ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅದಕ್ಕೆ ಮೀರಿ ನಾವು ನಿಮ್ ಜೊತೆ ಇದ್ದೀವಿ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ।